ತಪ್ಪಾಯ್ತು, ದಯವಿಟ್ಟು ಎಲ್ಲರೂ ನನ್ನ ಕ್ಷಮಿಸಿ ಸರ್. ಕಾಂಡಂ ಪೂರೈಕೆ ಹೇಳಿಕೆ ವಿವಾದ ಬೆನ್ನಲ್ಲೇ ಕ್ಷಮೆ ನಿರ್ಮಾಪಕರ ಸಂಘಕ್ಕೆ ಕ್ಷಮೆ ಕೇಳಿದ ಚಕ್ರವರ್ತಿ ಚಂದ್ರಚೂಡ್. ತಪ್ಪಾಯ್ತು, ದಯವಿಟ್ಟು ಎಲ್ಲರೂ ನನ್ನ ಕ್ಷಮಿಸಿ. ಕಾಂಡಂ ಪೂರೈಕೆ ಹೇಳಿಕೆ ವಿವಾದ ಬೆನ್ನಲ್ಲೇ ಕ್ಷಮೆ ಕೇಳಿದ ಚಕ್ರವರ್ತಿ. ನಿರ್ಮಾಪಕರ ಸಂಘಕ್ಕೆ ಕ್ಷಮೆ ಕೇಳಿದ ಚಕ್ರವರ್ತಿ ಚಂದ್ರಚೂಡ್. ನಟರಿಗೆ ಕೆಲ ನಿರ್ಮಾಪಕರು ಕಾಂಡಂ ಪೂರೈಸುತ್ತಾರೆ. ಚಂದ್ರಚೂಡ್ ಹೇಳಿಕೆಗೆ ಕಿಡಿಕಾರಿದ್ದ ಸಿನಿಮಾ ನಿರ್ಮಾಪಕರು. ನನ್ನ ಮಾತಿನಿಂದ ನೋವು ಆಗಿದ್ರೆ ಎಲ್ಲರಿಗೂ ಕ್ಷಮೆ ಕೇಳ್ತೇನೆ. ಆ ಮಾತು ಮತ್ತೊಮ್ಮೆ ನಾನೇ ಕೇಳಿದಾಗ ಘಾಸಿಯಾಯಿತು. ನನ್ನ ಮಾತಿನಿಂದ ನೋವು ಆದ್ರೆ ದಯವಿಟ್ಟು ಕ್ಷಮಿಸಿ. ವಿವಾದ ಇಲ್ಲಿಗೆ ಕ್ಲೋಸ್ ಆಗಿದೆ ಎಂದ ಜಯಮಾಲ. ಖುದ್ದಾಗಿ ಚಂದ್ರಚೂಡ್ ಅವರು ಹೇಳಿಕೆ ಕೊಡಬೇಕಿತ್ತು. ಇಂದು ವಾಣಿಜ್ಯ ಮಂಡಳಿಗೆ ಬಂದು ಕ್ಷಮೆ ಕೇಳಿದ್ದಾರೆ. ಇನ್ಮುಂದೆ ಹೀಗೆ ಆಗಬಾರದು ಎಂದ ಫಿಲಂ ಚೇಂಬರ್ ಅಧ್ಯಕ್ಷೆ. ತಪ್ಪಾಯ್ತು, ದಯವಿಟ್ಟು ಎಲ್ಲರೂ ನನ್ನ ಕ್ಷಮಿಸಿ. ಚಂದ್ರಚೂಡ್ ಕ್ಷಮೆಯನ್ನ ಕೇಳಿದ್ದಾರೆ. ನಿರ್ಮಾಪಕರ ಸಂಘಕ್ಕೆ ಕ್ಷಮೆ ಕೇಳಿದ್ದಾರೆ ಚಕ್ರವರ್ತಿ ಚಂದ್ರಚೂಡ್. ನನ್ನ ಆತ್ಮಸಾಕ್ಷಿಗೆ ನೋವಾಗಿದೆ, ನನಗೆ ಬೇಸರ ಆಗಿದೆ. ನಾನು ಇಷ್ಟು ವರ್ಷಗಳ ಕಾಲ ಒಂದು ಪಬ್ಲಿಕ್ ಸರ್ವಿಸ್ ಅಲ್ಲಿ ಇದ್ದವನು, ಸಿನಿಮಾದಲ್ಲಿದ್ದವನು, ಜರ್ನಲಿಸಂ ಅಲ್ಲಿ ಇದ್ದವನು, ನನ್ನಂತವರ ಬಾಯಲ್ಲಿ ಯಾರನ್ನ ಗಳಿಸುವಂತ ಪದವಾಗ್ಲಿ, ಯಾರನ್ನ ಅವೇಳನ ಮಾಡುವಂತ ಪದವಾಗ್ಲಿ, ಈ ತರದೊಂದು ಪದ, ಈ ತರದೊಂದು ವಾಕ್ಯಗಳೇ ರಚನೆ ಆಗ್ಬಾರ್ದಾಗಿತ್ತು. ಅದಕ್ಕೆ ನಾನು ತಾಯಿ ಸ್ಥಾನದಲ್ಲಿ ಕೂತಿರುವ ಜಯಮಾಲಾ ಮೇಡಮ್ ಅವರಿಗೆ ನಾನು ಎಲ್ಲರ ಸಮಕ್ಷಮದಲ್ಲಿ, ನನ್ನ ಎಲ್ಲ ನಿರ್ಮಾಪಕರು ನಮ್ಮ ಸ್ನೇಹಿತರೆ, ನನಗೆ ಗದರುವಷ್ಟು, ತಿಳಿ ಹೇಳುವಷ್ಟು, ನೀವು ನಾನು ಒಳ್ಳೆ ಕೆಲಸ ಮಾಡಿದಾಗ ತುಂಬಾ ಹೊಗಳಿರುವ, ಮೆಚ್ಚಿರುವ, ನನ್ನನ್ನು ಮುಂದೆ ತಗೊಂಡು ಹೋಗಿರೋರು, ನಾನು ಒಂದು ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಕ್ಕೆ ಅವ್ರಿಗೆಲ್ಲರಿಗೂ ಅಧಿಕಾರ ಇರುತ್ತೆ. ನನಗೆ ಅಂತಲ್ಲ, ಆ ಚೇಂಬರ್ನ ಶಕ್ತಿನೇ ಅದು ತಾಯಿ ಸ್ಥಾನದಲ್ಲಿ ಪಡೆಯುತ್ತೆ ಮತ್ತು ತಪ್ಪು ಮಾಡಿದಾಗ ಹಂಗೆ ದಂಡ ಇರುತ್ತೆ. ಸೊ ನಾನು ಎಲ್ಲರಲ್ಲೂ ಇವತ್ತು ಪತ್ರದ ಮುಖಾಂತರನೇ ಕ್ಷಮಾಪಣೆ ಕೇಳಿದ್ದೀನಿ ಮತ್ತು ನಿಮಗೂ ಹೇಳಿದ್ದೀನಿ. ಸೊ ಎಲ್ಲ ಹಿರಿಯರಲ್ಲಿ, ಯಾಕಂದ್ರೆ ನಾನು ಒಂದು ತುಂಬಾ ಬಲವಾಗಿ ನಂಬಿದ್ದೀನಿ. ನನ್ನ ಸಿದ್ಧಾಂತ ಏನು ಅಂದ್ರೆ, ಈ ಜಗತ್ತು ಎಲ್ಲರಿಗೂ ಸೇರಿದ್ದು, ಈ ಎಲ್ಲರೂ ಸಮಾನರು ಮತ್ತು ಈ ಜಗತ್ತಲ್ಲಿ ಎಲ್ಲರಿಗೂ ಒಂದು ಅವರದೇ ಆದಂತಹ ಸ್ಥಾನಮಾನ ಇರುತ್ತೆ, ಅವರದೇ ಆದಂತಹ ಕಷ್ಟ ನಷ್ಟಗಳಿರುತ್ತೆ. ಹಾಗಾಗಿ ನಾನು ಅವತ್ತೇ ನನ್ನ ಹೇಳಿಕೆಯನ್ನ ಹಿಂದೆ ತಗೊಂಡಿದ್ದೆ, ಸ್ಪಷ್ಟಪಡಿಸಿದ್ದೆ ಮತ್ತು ಎಲ್ಲ ನನ್ನ ಸಹೋದರರಿಗೆ, ಸೀನಿಯರ್ಸ್ಗಳಿಗೆ ಕ್ಷಮೆ ಕೇಳಿದ್ದೆ. ಆ ಕಾರಣವಾಗಿ ಒಂದು ಸಭೆ ಸೇರಿ ಇಷ್ಟು ಸೌಹಾರ್ದಯುತವಾಗಿ ತಿಳಿ ಹೇಳಿ, ಅದರಿಂದ ಪರ್ಸನಿಫಿಕೇಶನ್ಸ್ ಏನಾಗುತ್ತೆ, ಅದರ ಎಡವಟ್ಟುಗಳು ಏನಾಗುತ್ತೆ, ಅದು ಎಲ್ಲೆಲ್ಲಿ ಹೋಗಿ ಮುಟ್ಟುತ್ತೆ, ಅದನ್ನೆಲ್ಲವೂ ಕೂಡ ಒಂದು ದೊಡ್ಡ ಮಟ್ಟದ ಚರ್ಚೆ ನಡೀತು. ಚಿತ್ರರಂಗದ ಯಾವುದೇ ಸಮಸ್ಯೆ ಬಂದಾಗ ಇದು ಒಂದು ಕುಟುಂಬ ಅನ್ನೋದನ್ನ ನಾನು ಬಲವಾಗಿ ಕೇಳ್ಪಟ್ಟಿದ್ದೆ. ಇವತ್ತು ನನ್ನದೇ ಅನುಭವ ಆದಾಗ ಅದನ್ನ ನಾನು ನಂಬಿದ್ದೀನಮ್ಮ. ಥ್ಯಾಂಕ್ ಯು ಫಾರ್ ದಟ್. ಸೊ ಅವರೆಲ್ಲರಿಗೂ ಹರ್ಟ್ ಆಗಿದೆ ಅನ್ನೋದಕ್ಕಿಂತ ಮುಖ್ಯವಾಗಿ ವಾಣಿಜ್ಯ ಮಂಡಳಿ ಅಧ್ಯಕ್ಷೆ ಜಯಮಾಲಾ ಹೇಳಿಕೆಯನ್ನು ಸಹಿತ ಕೊಟ್ಟಿದ್ದಾರೆ. ಈ ಹಿಂದೆ ಚಂದ್ರಚೂಡ್ ಅವರು ಒಂದು ಹೇಳಿಕೆಯನ್ನು ನೀಡಿದ್ರು. ಇದರಿಂದ ನಿರ್ಮಾಪಕರಿಗೆ ನೋವು ಘಾಸಿ ಉಂಟು ಮಾಡಿತ್ತು. ಹೀಗಾಗಿ ಖುದ್ದಾಗಿ ಚಂದ್ರಚೂಡ್ ಅವರು ಹೇಳಿಕೆ ಕೊಡಬೇಕಿತ್ತು. ಹೀಗಾಗಿ ಅವರು ಬಂದು ಇಂದು ವಾಣಿಜ್ಯ ಮಂಡಳಿಗೆ ಬಂದು ಕ್ಷಮೆಯನ್ನ ಕೇಳಿದ್ದಾರೆ. 100 ವರ್ಷ ಹತ್ತಿರ ಹೋಗ್ತಿದ್ದೇವೆ ನಾವು, ಇನ್ನು ಮುಂದೆ ಈ ಥರ ನಡೀಬಾರ್ದು ಅನ್ನುವಂಥದ್ದನ್ನ ಮಾತನಾಡಿದ್ರು. ಇನ್ನು ಅದರಂತೆ ಚಕ್ರವರ್ತಿ ಚಂದ್ರಚೂಡ್ ಹೇಳಿಕೆ ವಿಚಾರಕ್ಕೆ ಅಂದರೆ, ಕೆಲವು ನಿರ್ಮಾಪಕರು ಏನಿದ್ರು ಅವರು ಹೀರೋಗಳಿಗೆ ಕಾಂಡಂ ಪೂರೈಕೆ ಮಾಡ್ತಿದ್ರು ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಇದೀಗ ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರೋಜಾ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರೋಜಾ, ಇದೀಗ ಚಕ್ರವರ್ತಿ ಚಂದ್ರಚೂಡ್ ಅವರು ಪ್ರತಿ ಬಾರಿನೂ ಸಹಿತ ಒಂದೊಂದು ಹೇಳಿಕೆಗಳನ್ನ ಕೊಡ್ತಾನೆ ಬರ್ತಾ ಇದ್ರು. ಅದರಂತೆಯೇ ಕಳೆದ ಬಾರಿ ಈ ಒಂದು ಹೇಳಿಕೆ ಏನು ನಿರ್ಮಾಪಕರು ಹೀರೋಗಳಿಗೆ ಕಾಂಡಂ ಪೂರೈಕೆ ಮಾಡ್ತಿದ್ರು ಅನ್ನುವಂಥ ಹೇಳಿಕೆ ಏನಿದೆ, ಇದು ಸಾಕಷ್ಟು ವಿವಾದವನ್ನ ಸೃಷ್ಟಿ ಮಾಡಿತ್ತು. ಈಗ ಕ್ಷಮೆಯನ್ನ ಸಹಿತ ಕೇಳಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ರೋಜಾ ಈ ಬಗ್ಗೆ? ಹೌದು ವನಿತಾ, ಏನಂತ ಹೇಳಿದ್ರೆ ಯಾವುದೇ ಒಬ್ರು ಸೆಲೆಬ್ರಿಟಿ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಮಾತನಾಡೋಕಿನ ಮುಂಚೆ ಒಂದು ತೂಕದ ಮಾತಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಆ ಮಾತನಾಡಿದ್ಮೇಲೆ ತಪ್ಪನ್ನ ಸಮರ್ಥನೆ ಮಾಡ್ಕೊಳ್ಳುವಂತಹ ಕೆಲಸ ಮಾಡಬಾರ್ದು. ಇಲ್ಲ ಅದೇ ಆಗಿರೋದು. ಚಕ್ರವರ್ತಿ ಚಂದ್ರಚೂಡ್ ಅವರು ಮಾತನಾಡಿದ್ದಾರೆ, ಅದಾದ್ಮೇಲೆ ಇವಾಗ ಕ್ಷಮೆ ಯಾಚಿಸೋದಕ್ಕೆ ಮುಂದಾಗಿರುವಂತದ್ದು. ಮಾತಿನ ಭರದಲ್ಲಿ ನಾನು ಆ ರೀತಿಯಾಗಿ ಹೇಳಿದೆ ಅನ್ನುವಂಥ ಮಾತನ್ನ ಆಡಿದ್ದಾರೆ. ಅದು ಅಲ್ಲದೆ ನಾನು ಹೇಳಿದ್ದು ತೆಲುಗು ಪ್ರೊಡ್ಯೂಸರ್ಸ್ ಅಂತ ಹೇಳ್ಬಿಟ್ಟು ನಾನು ಮೆನ್ಷನ್ ಮಾಡಿದ್ದೆ. ಅವರು ಆ ಸಂದರ್ಭದಲ್ಲಿ ತೆಲುಗು ಪ್ರೊಡ್ಯೂಸರ್ಸ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ರು. ಬಟ್ ಇವಾಗ ಅವರು ಸಾರಿ ಕೇಳುವಂತಹ ಸಂದರ್ಭದಲ್ಲಿ ಅದನ್ನೇನ್ ಮೆನ್ಷನ್ ಮಾಡಕ್ ಹೋಗಿಲ್ಲ. ಬಟ್ ಈ ಹಿಂದೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದು ಕನ್ನಡ ನಿರ್ಮಾಪಕರು, ನಿರ್ದೇಶಕರು ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಹೇಳಿರ್ಲಿಲ್ಲ, ತೆಲುಗು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ರು ವನಿತಾ. ಸೊ ಇವಾಗ ಆ ವಿಚಾರ ಯಾವಾಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಯ್ತು, ಅದಾದ್ಮೇಲೆ ಕ್ಷಮೆಯಾಚಿಸಿದ್ರು. ಅರ್ಜಿ ಮುಖಾಂತರ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಸಭೆ ಕೂಡ ಮಾಡಲಾಯಿತು.
ಅವರ ಜಯಮಾಲಾ ಅವರ ಅಧ್ಯಕ್ಷತೆಯ ನೇತೃತ್ವದಲ್ಲಿ ಸಭೆ ಕೂಡ ಇವತ್ತು ಮಾರ್ನಿಂಗ್ ನಡೆದಿರುವಂತದ್ದು ವನಿತಾ. ಸೊ ಆಗಿರುವಂತಹ ವಿಚಾರಗಳ ಬಗ್ಗೆ ಮಾತನಾಡಿದ್ರು. ಯಾಕೆ ಆ ರೀತಿಯಾಗಿ ಮಾತನಾಡಿದೆ ಅಂತ ಹೇಳ್ಬಿಟ್ಟು ಕ್ಷಮೆಯನ್ನು ಕೂಡ ಯಾಚಿಸಿದ್ದಾರೆ. ಅಂದ್ರೆ ನಾನು ಮಾತಿನ ಭರದಲ್ಲೇ ಆ ರೀತಿಯಾಗಿ ಮಾತನಾಡಿದೆ ಅಂತ ಹೇಳ್ಬಿಟ್ಟು. ಸೊ ಈ ವಿಚಾರವಾಗಿ ಪ್ರೆಸ್ ಮೀಟ್ ಮಾಡಿದಂತಹ ಸಂದರ್ಭದಲ್ಲಿ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂತಹ ಜಯಮಾಲಾ ಅವರು ಕೂಡ ಮಾತನಾಡಿದ್ದಾರೆ. ಈ ಹಿಂದೆ ಚಂದ್ರಚೂಡ್ ಅವರು ಒಂದು ಹೇಳಿಕೆಯನ್ನ ನೀಡಿದ್ರು. ಇದರಿಂದ ನಿರ್ಮಾಪಕರಿಗೆ ನೋವಾಗಿದೆ, ಘಾಸಿಯನ್ನು ಕೂಡ ಉಂಟಾಗಿದೆ. ಸೊ ಹೀಗಾಗಿ ಖುದ್ದಾಗಿ ಚಂದ್ರಚೂಡ್ ಅವರು ಹೇಳಿಕೆಯನ್ನ ಕೊಡಬೇಕಿತ್ತು. ಹೀಗಾಗಿ ಅವರು ಇವತ್ತು ವಾಣಿಜ್ಯ ಮಂಡಳಿಗೆ ಬಂದು ಕ್ಷಮೆಯನ್ನ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಜಯಮಾಲಾ ಅವರು ಕೂಡ ಮಾತನಾಡಿದ್ದಾರೆ. 100 ವರ್ಷ ಹತ್ತಿರ ಹೋಗ್ತಾ ಇದೀವಿ ನಾವು, ಇನ್ ಮುಂದೆ ಈ ತರ ನಡೀಬಾರ್ದು. ಚಂದ್ರಚೂಡ್ ನಮಗೆ ಉತ್ತಮ ಸ್ಪಂದಿಸಿದ್ದಾರೆ. ಏನು ಅವರು ಮಾಧ್ಯಮದ ಮುಂದೆ ಕೂಡ ಕ್ಷಮೆ ಯಾಚಿಸಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಬೇಕು. ಪತ್ರದ ಮುಖಾಂತರವೂ ಕೂಡ ಕ್ಷಮೆಯನ್ನ ಯಾಚಿಸಿದ್ದಾರೆ. ಸೊ ತಿದ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ, ಹುಷಾರಾಗಿರ್ಬೇಕು ಅನ್ನುವಂತಹ ಮಾತನ್ನು ಕೂಡ ಜಯಮಾಲಾ ಅವರು ಹೇಳಿದ್ರು ವನಿತಾ. ಅದ್ರ ಜೊತೆಗೆ ಚಂದ್ರಚೂಡ್ ಅವರು ಕೂಡ ಕ್ಷಮೆಯನ್ನ ಯಾಚಿಸಿದ್ರು. ಏನೇನೆಲ್ಲ ಮಾತನಾಡಿದ್ರು ಅಂತ ನೋಡ್ತಾ ಹೋಗೋದಾದ್ರೆ, ನೋವಾದ್ರೆ ಎಲ್ರಿಗೂ ಕೂಡ ನನ್ನ ಮಾತಿನಿಂದ ನಾನು ಕ್ಷಮೆ ಕೇಳ್ತೀನಿ. ಆ ಮಾತು ಮತ್ತೊಮ್ಮೆ ನಾನೇ ಕೇಳಿದಾಗ ನನಗೆ ಘಾಸಿ ಆಯ್ತು, ನನ್ನ ಮಾತಿನಿಂದ ನನಗೆ ನೋವಾಯ್ತು. ಸೊ ತಪ್ಪಾಗಿದೆ ನನ್ನಿಂದ, ಸಾರಿ ಅಂತ ಹೇಳ್ಬಿಟ್ಟು ಸಾರಿನ ಕೇಳಿದ್ರು ವನಿತಾ. ಇಷ್ಟು ಬೆಳವಣಿಗೆಗಳು ಇವತ್ತಾಗಿರುವಂತದ್ದು. ಬಟ್ ಏನೇ ಒಂದು ಮಾತನ್ನ ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತ ಹೇಳ್ಬಿಟ್ಟು ಈ ಹಿಂದೆ ಹಿರಿಯರು ಅಷ್ಟು ಈಸಿಯಾಗಿ ಗಾದೆ ಮಾತನ್ನ ಕಟ್ಟಿಲ್ಲ. ಸೊ ಈ ರೀತಿಯಾದಂತಹ ವಿಚಾರಗಳನ್ನ, ತುಂಬಾ ಸೂಕ್ಷ್ಮವಾದ ವಿಚಾರಗಳನ್ನ ಮಾತನಾಡುವಂತಹ ಸಂದರ್ಭದಲ್ಲಿ ಗಮನ ವಹಿಸಿ ಮಾತನಾಡಿದ್ರೆ ಈ ರೀತಿಯಾದಂತಹ ದೊಡ್ಡ ಚರ್ಚೆ ಆಗೋದಿಕ್ಕೆ ಕಾರಣ ಆಗೋದಿಲ್ಲ ವನಿತಾ. ಥ್ಯಾಂಕ್ ಯು ರೋಜಾ ನಿಮ್ಮೆಲ್ಲ ಮಾಹಿತಿಗೆ.